ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಕೇಕ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ಹೊಸ ಹೊಸ ರೆಸಿಪಿ ಹಾಕ್ತೀನಿ ನೋಡಿ, ಓಕೆನಾ? ಅಂದರೆ 4 ಮೊಟ್ಟೆ ಬೇಕು, ಇದು ಒಂದು ಬೌಲು ಮೈದಾ ಹಿಟ್ಟು ಬೇಕು, ಮತ್ತು ಸಕ್ಕರೆ ಪುಡಿ ಬೇಕು, ಶುಗರು ನಾವು ಕಾಫಿಗೆಲ್ಲ ಬಳಸ್ತೀವಲ್ಲ ಅದೇ ಶುಗರು, ಮತ್ತು ಇದು ಬೇಕಿಂಗ್ ಪೌಡರು, ಇದು ಅಡುಗೆ ಸೋಡಾ, ಮತ್ತು ಆಯಿಲ್, ವೆನಿಲಾ ಎಸೆನ್ಸ್, ಇಷ್ಟು ಐಟಮ್ ಬೇಕು. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಿಕ್ಸಿಲಿ ಆದ್ರೂ ರುಬ್ಕೋಬೋದು, ಇಲ್ಲಾಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದರೊಳಗಡೆಗೆ ಆಮೇಲೆ ಶುಗರ್ ಹಾಕ್ಕೊಂಡು ಮತ್ತೆ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ. ಇವಾಗ ಶುಗರ್ ಹಾಕೊಳ್ಳೋಣ. ನೋಡ್ತಾ ಇದ್ದೀರಾ ಫ್ರೆಂಡ್, ಚೆನ್ನಾಗಿ ಬರ್ತಿದೆಯಾ? ಮಾಡಾದ್ಮೇಲೆ ನಾವು ದಿನನಿತ್ಯ ಮಾಡ್ಕೊಂಡು ತಿನ್ನಬೇಕು ಅಂತ ಅಂತೀರ. ಆ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಲುಕ್ಕಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ಮತ್ತು ಇದರೊಳಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ, ಮತ್ತು ಇದು ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಸೋಡಾ, ಅದು ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ. ಮತ್ತು ಇವಾಗ ಆಯಿಲ್ ಹಾಕೊಳ್ಳೋಣ. ವೆನಿಗರ್ ಎಸೆನ್ಸ್ ಈಗ ನೋಡಿ, ಇದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದರಲ್ಲಿ 2 ಕಲರ್ ಬರುತ್ತೆ, ಕಾಫಿ ಕಲರು, ವೈಟ್ ಕಲರ್ 2 ಬರುತ್ತೆ. ನಾನು ವೈಟ್ ತೊಗೊಂಡಿದ್ದೀನಿ. ಅದರಲ್ಲಿ ನೋಡಿ, ಇವಾಗ ಮಿಕ್ಸ್ ಹೊಡೆಯೋಣ. ಮತ್ತೆ ನೋಡಿ ಇವಾಗ ಯಾವ ಥರ ಬಂದಿದೆ, ಒಂದು ಚೂರು ಗಂಟಿಲ್ಲ, ಏನಿಲ್ಲ. ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಅದಕ್ಕೆ ತೆಳ್ಳಗೂ ಮಾಡಬಾರ್ದು, ಗಟ್ಟಿಯಾಗೂ ಮಾಡಬಾರ್ದು. ನೋಡಿ, ಮೀಡಿಯಮಲ್ಲಿ ಮಾಡಬೇಕು. ಈ ಥರ ಆಯಿಲ್ ಹಾಕ್ಕೊಂಡು ಬ್ರಷಲ್ಲೆಲ್ಲ ಈ ಥರ ಸ್ಮ್ಯಾಶ್ ಮಾಡೋಣ. ಹೊರಗಡೆ ಹಾಕ್ತಾರೆ ಆಯಿಲ್ ಹಾಕ್ಬಿಟ್ಟು, ಏನೇನು ಅವಶ್ಯಕತೆ ಇರಲ್ಲ. ಬಟರ್ ಪೇಪರು ಇದೆ, ಆದರೆ ಆಲ್ರೆಡಿ ಹಾಕಿಲ್ಲ, ಹಾಗೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದ್ರ ಮೇಲೆ ಸ್ವಲ್ಪ ಪೌಡ್ರ್ ಉದುರಿಸ್ಕೊಳ್ಳೋಣ, ಅದು ಕಚ್ಚಲ್ಲ, ತುಂಬ ಟೇಸ್ಟಿಯಾಗಿ ಅದು ಅಂಡಿಡಿದೆ. ಇದನ್ನು ಈ ರೀತಿ ಈಗ ಸ್ವಲ್ಪ ಕಾದಿದೆ ಪುಡಿ, ಕುಕ್ಕರು ಎಲ್ಲ. ಈಗ ನೋಡಿ ಇಟ್ಕೊಂಡಿದ್ದೀನಿ. ಮತ್ತು ನಾವು ವಿಸಲ್ ಹಾಕಬಾರ್ದು, ವಿಸಲ್ಲು ಮತ್ತು ಗ್ಯಾಸ್ ಲೈಟರು ಅವೆರಡೂ ಹಾಕಬಾರ್ದು. ನೋಡಿ ಈ ರೀತಿ ಹಾಕ್ಬಿಟ್ಟು ಹಿಂಗೆ ಮುಚ್ಚಿಬಿಟ್ಟು 1/2 ಅವರ್ ಬಂದಿದೆ ಕೇಕು. ಇದನ್ನ ಕಟ್ ಮಾಡಿ ನೋಡೋಣ. ಫ್ರೆಂಡ್, ಈ ರೀತಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಓಕೆನಾ? ನಿಮಗೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.